ಅಲ್ಲ ರೀ, ನಾನ್ ದೇವಸ್ಥಾನದಿಂದ ವಾಪಸ್ ಬರೋಷ್ಟೊತ್ತಿಗೆ ನೀವು ಹೊಟ್ಟೆ ಹೋಗಿದ್ದೀರಾ? ತಿಂಡಿ ತಿಂದ್ರಾ? ತಿಂಡಿನಾ? ಉಪ್ಪಿಟ್ಟು. ನೀನು ತುಂಬ ಜ್ಞಾಪಕ ಬಂದೆ. ಹೌದಾ? ನೀನು ಮಾಡೋ ಉಪ್ಪಿಟ್ಟೆ ಖರಾಬ್ ಅಂದ್ಕೊಂಡಿದ್ದೆ. ಹೋಟ್ಲಿನವರು ನಿನ್ನನ್ನು ಮೀರಿಸ್ಬಿಟ್ರು ಕಣೆ. ಆಯ್ತು ಬಿಡಿ, ಇಷ್ಟು ವರ್ಷಕ್ಕಾದ್ರೂ ನನ್ನ ಅಡುಗೆನ ಹೊಗಳ್ತಿದ್ದೀರಲ್ಲ. ತುಂಬ ಚೆನ್ನಾಗಿ ಮ್ಯಾನೇಜ್ ಮಾಡ್ತೀಯ ಕಣೆ. ಮ್ಯಾರೇಜ್ ಅಂದ್ರೇನೆ ಮ್ಯಾನೇಜ್ ಮಾಡೋದಲ್ವಾ? ನಾನ್ ನಿಮ್ಮನ್ನ ಮ್ಯಾನೇಜ್ ಮಾಡೋದು, ನೀವ್ ನನ್ನನ್ನ ಮ್ಯಾನೇಜ್ ಮಾಡೋದು, ಇದನ್ನೆಲ್ಲ ಬಿಟ್ಬಿಡೋಣ. ಫಸ್ಟು ಒಳಗಿರೋ ನಿಮ್ಮ ಕಮಿಷನರ್ನ ಹೇಗೆ ಮ್ಯಾನೇಜ್ ಮಾಡ್ತೀರಾ ಅದನ್ನ ಹೇಳಿ. ನಿನ್ನೆ ಅಷ್ಟು ಜನ ಸೇರಿರುವಾಗ ಆ MLA ಮಗನ ಮೇಲೆ ಕೈ ಮಾಡುವ ಅವಶ್ಯಕತೆ ಏನಿತ್ತು? ಸಣ್ಣದ್ರಲ್ಲಿ ನಿಭಾಯಿಸೋ ವಿಷಯನ ಕಾಂಪ್ಲಿಕೇಟ್ ಮಾಡಿಬಿಟ್ರಲ್ಲ. ನಿನ್ನೆ ತನಕ ಅವನ ಮೇಲೆ ಸ್ವಲ್ಪನಾದರೂ ಸಾಫ್ಟ್ ಕಾರ್ನರ್ ಇತ್ತು. ಸರ್, ನಿಮಗೆ ವಿಷಯ ಗೊತ್ತಿದೆಯಲ್ಲ, ಆ ಹುಡುಗಂದೇ ತಪ್ಪು. ಏನ್ರಿ ತಪ್ಪು? ನಿನ್ನೆದೇನು ಮೊದಲನೇ ಸಲನ? ಎಷ್ಟು ಸರಿ ಆಯಿತು. ನೀವು ಕೊಟ್ಟ ಸಲಿಗೆ ತುಂಬ ಜಾಸ್ತಿ ಆಯಿತು. ನಿನ್ನೆ ಥರ ಆದರೆ ನಾವು ಜೋಕರ್ಸ್ ಥರ ಡ್ರೆಸ್ ಹಾಕಿ ರೋಡಲ್ಲಿ ತಿರುಗಾಡಬೇಕಾಗುತ್ತೆ. ನಮ್ಮ ಫೋರ್ಸಲ್ಲಿರುವಾಗಲೇ ಎಷ್ಟೋ ಕಾಂಪ್ಲಿಕೇಟೆಡ್ ಕೇಸ್ನ ಸಾಲ್ವ್ ಮಾಡಿರೋ ಆಫೀಸರ್ ರಾಜೇಂದ್ರ. ಮಾಡಿದಾರಪ್ಪ, ಯಾರು ಅಲ್ಲಂದರು. ಅದಕ್ಕೆ ಅವನಿಗೆ ಖುಷಿ ಬಂದಂಗೆ ಮಾಡೋದಾ? ಏನು ಹೇಳೋರು ಕೇಳೋರು ಯಾರಿಲ್ವಾ? ಆ MLA ಬೇರೆ ನನ್ನ ತಲೆ ತಿಂತ ಇದ್ದಾನೆ. ವಿ ಹ್ಯಾವ್ ಟು ಸೆಟ್ ಎನ್ ಎಕ್ಸಾಂಪಲ್. ಕರೀರಿ ಒಳಗೆ. ಬೇರೆ ಏನು ವಿಷಯ? ಸರ್, ಎಲ್ಲ ಕರೀತಾ ಇದ್ದಾರೆ. ಲೈನಲ್ಲೇ ಇರು. ಏನ್ರಿ ನ್ಯಾಷನಲ್ ಹೀರೋ, ಈ ಸಲ MLA ಮಗನ ಮೇಲೇನೆ ವೈರಲ್ ಆಗಿದೆ. ಪಬ್ಲಿಕ್ ಸಪೋರ್ಟ್ ಬೇರೆ ಇದೆ. ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗಿಬಿಟ್ರಲ್ಲ. ಮೇಲಿಂದ ಪ್ರೆಷರ್ ಇದೆ, ಸಸ್ಪೆಂಡ್ ಮಾಡಬೇಕಂತ. ಏನು ಮಾಡೋದು ಹೇಳಿ? ನಿಮ್ಗೇನು ಇಷ್ಟನೋ ಅದನ್ನೇ ಮಾಡಿ ಸರ್. ಏನ್ರಿ ಬೆಳಿಗ್ಗೆ ಬೆಳಿಗ್ಗೆ ಕುಡ್ದಿದ್ದೀರಲ್ಲ? ಇಲ್ಲ ಸರ್, ನೆನ್ನೆ ರಾತ್ರಿ ಲೇಟ್ ಆಯಿತು. ಶೇ, ನಡೀರಿ ಹೊರಗಡೆ ವೇಟ್ ಮಾಡಿ. ಸರ್, ಏನ್ರಿ ಸುಬ್ಬಪ್ಪ, ಇಂಥವರನ್ನೇ ಡಿಫೆಂಡ್ ಮಾಡ್ತಾ ಇದ್ದೀರಲ್ಲ? ಒಪ್ಕೊಳ್ತೀನಿ ಸರ್, ಆದರೆ ಡಿಸ್ಮಿಸಲ್ ಟರ್ಮಿನೇಷನ್ ಎಲ್ಲ ಬೇಡ ಸರ್. ಯಾವುದಾದ್ರೂ ಪನಿಷ್ಮೆಂಟ್ ಝೋನಲ್ಲಿ ಪೋಸ್ಟಿಂಗ್ ಹಾಕ್ಬಿಡಿ ಸರ್. ಸುಬ್ಬಪ್ಪ ಏನಾದರೂ ಮಾಡಿ ಎಲ್ಲಾದರೂ ಟ್ರಾನ್ಸ್ಫರ್ ಮಾಡಿಸ್ತಾರಷ್ಟೇ. ರೇ ರಾಜೇಂದ್ರ, ಹೆಂಗೋ ಕಾಡಿಬೇಡಿ, ನಿಮ್ಮನ್ನು ಸಸ್ಪೆಂಡ್ ಮಾಡೋದನ್ನು ನಿಲ್ಲಿಸಿದ್ದೀನಿ. ನಿಮ್ಮನ್ನು ಮಂಗಳೂರು ಪೊಲೀಸ್ ಸ್ಟೇಷನ್ ಸೌತ್ ಝೋನಿಗೆ ಟ್ರಾನ್ಸ್ಫರ್ ಮಾಡಿದ್ದಾರೆ. ನಾಳೆನೇ ಡ್ಯೂಟಿ ಜಾಯ್ನ್ ಆಗಬೇಕು. ಅಂತೂ ಮೀನು ತಿನ್ನೋ ಭಾಗ್ಯ ಸಿಕ್ತು. ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್ ಸರ್. ಗುಡ್ ಮಾರ್ನಿಂಗ್ ಸರ್. ಗುಡ್ ಮಾರ್ನಿಂಗ್. ಸುರಕ್ಷಾ, ಟೀ. ಓಕೆ ಸರ್. ಗುಡ್ ಮಾರ್ನಿಂಗ್ ಹರೀಶ್. ರಿಟೈರ್ಡ್ ಲೈಫಲ್ಲಿ ಟ್ರೈನಿಂಗ್ ಕೊಡೋ ಒನ್ ಆ್ಯಂಡ್ ಓನ್ಲಿ ಸ್ಟೇಷನ್ ಅಂದರೆ ಇದೇ ಇರಬೇಕು. ವರ್ಷಾನುಗಟ್ಲೆಯಿಂದ ಒಂದೇ ಒಂದು ಕೇಸ್ ಇಲ್ಲ. ಈ ಥರ ಕೇಸ್ ಇಲ್ಲದೆ ನಾವೆಲ್ಲ ಮಜಾ ಮಾಡ್ತಾಯಿದ್ರೆ ಒಂದಿನ ಗ್ಯಾರಂಟಿ ಈ ಸ್ಟೇಷನ್ನ ಮುಚ್ಚಿ ನಮ್ಮನ್ನೆಲ್ಲ ಮನೆ ಕಳಿಸ್ತಾರೆ ಅಷ್ಟೇ. ಯಾಕ್ರಿ ಅಪಶಕುನ ಮಾತಾಡ್ತೀರಾ? ಹಾಂ, ನಾವೇನು ಕೇಳ್ಕೊಂಡು ಈ ಸ್ಟೇಷನ್ ಬಂದಿದ್ದೀವಾ? ಮತ್ತೆ ನನಗೇನಾದರೂ ಮಾಡಿದ್ರೆ ಗೊತ್ತಲ್ಲ. ಹಲೋ, ಹೇಳೇ. ಬಂದೆ ಕಣಷ್ಟೇ, ರೀಚ್ ಆದಷ್ಟೇ ಈಗ. ಆಯ್ತು, ನಾನು ತರ್ತೀನಿ. ಓಕೆ, ತರ್ತೀನಿ ಬಿಡು, ಅರ್ಥ ಮಾಡ್ತೀನಿ. ಹಾಂ, ಥ್ಯಾಂಕ್ ಯು. ರಂಗಪ್ಪ, ಥ್ಯಾಂಕ್ ಯು. ಸರ್, ನನಗೇನಾದರೂ ಪ್ರಾಬ್ಲಮ್ ಆದರೆ ಹೆಲ್ಪ್ ಮಾಡ್ತೀರಲ್ವಾ? ಹೌದೌದು, ಮಾಡ್ತಾರೆ.
ತುಂಬ ಸ್ವಾರ್ಥಿ ರೀ ಅವರು, ಕಮಿಷನ್ ಗಿರಾಕಿ. ನೀವು ಕರೆಕ್ಟಾಗಿ ಹೇಳಿದ್ರಿ. ಮುಚ್ಕೊಳ್ರಿ ನೀವು. ನಮಸ್ತೆ ಸರ್. ಹೆಡ್ ಆಫೀಸಿಂದ ಮೆಸೇಜ್ ಬಂದಿದೆ, ಮೊದಲು ಅದನ್ನು ಸಾಲ್ವ್ ಮಾಡ್ಕೋಬೇಕು. ಮಾಡೋ ಕೆಲಸ ಇಲ್ಲ 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 ಅಂತಿದ್ರಲ್ಲ, ಬಂತು ನೋಡಿ ಕೆಲಸ ಈಗ. ಹಬ್ಬ ದೇವ್ರೆ, ಇನ್ನು ನಮ್ಮ ಕೆಲಸ ಉಳಿತು ಅಂತ ಆಯ್ತು. ಹಾಗಾದ್ರೆ ಪೇಪರ್ನಲ್ಲಿ ಕೆಲಸ ಮಾಡ್ಕೊಂಡು ಎಷ್ಟು ದಿವಸ ಅಂತ ಕಳಿಬೋದು? ಒಂದು 5-6 ಪೆಟ್ಟಿ ಕೇಸ್ ಮಾಡೋಣ, ಸ್ಟೇಷನ್ ಹೆಸರಾದರೂ ಉಳಿಯುತ್ತೆ. ಹೇಗೆ ಆದರೆ ಕಷ್ಟ. ನಿಮ್ದೊಳಗೆ ಕತೆ ಅದೇನೋ ಮಾತು ಹೇಳ್ತಾರಲ್ಲ, ಅಜ್ಜಿಗೆ ಅರಿವೇ ಚಿಂತೆ, ಮೊಮ್ಮಗಳಿಗೆ ಇನ್ನೇನೋ ಚಿಂತೆ ಅಂತೆ. ಹಾಗಾಯ್ತು. ನಿಮ್ಗೊಂದು ತಮಾಷೆ ಹೇಳಲ್ಲ? ಏನು ಹೇಳಿ? ಈ ಸ್ಟೇಷನಿಗೆ ಹೊಸ ಇನ್ಸ್ಪೆಕ್ಟರ್ನ ಪೋಸ್ಟಿಂಗ್ ಮಾಡಿದಾರಂತ. ನಮಗೆ ಮಾಡೋ ಕೆಲಸ ಇಲ್ಲ ಇಲ್ಲಿ, ಅವ್ರು ಬಂದಿಲ್ಲಿ ಏನು ಮಾಡ್ತಾರೆ? ತುಕರಾಮ್ ಸರ್, ಒಳ್ಳೆ ನ್ಯೂಸ್ ಕೊಟ್ರಿ. ಇನ್ನು ನಮ್ಮ ಕೆಲಸ ಹೋಗಲ್ಲ ಬಿಡಿ. ಹೋಗಲ್ಲಮ್ಮ, ಒಂದು ಟೀ ಮಾಡ್ಕೊಂಬ. ಓಕೆ ಸರ್. ರೇ ಸೋಮಯ್ಯ ಅವರೇ, ಓ ಸೋಮಯ್ಯ ಅವರೇ, ಎದ್ದೇಳ್ರಿ. ಹೋಗಿ ಒಂದು ರೌಂಡ್ ಹೊಡ್ಕೊಂಬನ್ನಿ. ನೋಡಿ, ನೀವು ಹಿಂಗೇ ಇದ್ರೆ ಹಿಂಗೇ ಆಗ್ತೀರ. ಹೋಗಿ, ಪ್ರಪಂಚ ವಿಶಾಲವಾಗಿದೆ. ಹೋಗಿ, ಬಾಡಿಗೆ ಎಕ್ಸಸೈಸ್ ಆದರೂ ಆಗುತ್ತೆ. ಹೋಗಿ, ಎಕ್ಸಸೈಸ್ ನೀವೇ ಮಾಡಿ. ಅಣ್ಣ, ನೀವು ಕೋಪ ಮಾಡ್ಕೊಳ್ಳಿಲ್ಲ ಅಂದರೆ ಒಂದು ವಿಷಯ ಹೇಳೋ. ಇವ್ರ ಜೊತೆ ಬಿಸ್ನೆಸ್ ಏನೋ ಒಳ್ಳೆಯದೇ, ಆದರೆ ಜನರಿಗೆ ನಮ್ಮಲ್ಲಿರುವ ಮರ್ಯಾದೆ, ಭಯ ಇದೆರಡೂ ಕಡಿಮೆ ಆಗ್ಬಾರ್ದಣ್ಣ. ಅದು ಗೊತ್ತು. ಬಿಸ್ನೆಸ್ನಲ್ಲಿ ಯಾವಾಗಲೂ ಎಮೋಷ್ನಲ್ ಆಗಿರಬಾರ್ದು, ಪ್ರಾಕ್ಟಿಕಲ್ ಆಗಿ ಯೋಚನೆ ಮಾಡಬೇಕು. ಶರತ್, ಹೇಳೋ ಇವನಿಗೆ. ಇಲ್ಲಣ್ಣ, ಗಣ ಹೇಳೋದು ಸರಿನೇ. ಹಿಂಗೆ ಬಿಟ್ಟರೆ ಸರಿ ಇರಲ್ಲ. 4 ಜನ ಮಾತಾಡೋ ಮೊದಲು ಆಡೋ ಮಾತನ್ನು ಮುಚ್ಚಿಸಿಬಿಡ್ಬೇಕು. ಇದೇನೋ ನೀನು ಇವನ್ ರೀತಿನೇ? ಅದಿರಲಿ, ಇವತ್ತು ನೈಟ್ ಫಿಕ್ಸ್ ಮಾಡಿರೋ ಕೆಲಸನ ನೀಟಾಗಿ ಮುಗಿಸ್ಬಿಡಿ, ಮಿಕ್ಕಿದ್ದನ್ನ ಆಮೇಲೆ ನೋಡೋಣ. ಸರಿ ಅಣ್ಣ. ಹಲೋ ಮೇಡಮ್, ಫ್ಲ್ಯಾಟಲ್ಲಿದೆ. ಮೇಡಮ್ ಹೊರಟ್ರು. ಏನ್ ತ್ಯಾಗರಾಜ್, ಸೈಲೆಂಟ್ ಆಗ್ಬಿಟ್ಟೆ? ಸೈಲೆಂಟ್ ಆದ್ರೇನೆ ನಾವು ಮಾಡುವ ಸೌಂಡು ಎಲ್ರಿಗೂ ಕೇಳಿಸೋದು. ತ್ಯಾಗರಾಜ್, ಏನ್ ಸೈಲೆಂಟೋ, ನನ್ಗೇನ್ ಹೇಳಲ್ಲ. ನಾನು ಬರ್ತೀನಿ. ಹಲೋ, ಇವತ್ತು ನೈಟ್ ಕನ್ಫರ್ಮಾ? ಗುಡ್. ರೀ ಮಿಸ್ಟರ್, ಯಾರೇ ನೀವು? ಮೊನ್ನೆಯಿಂದ ನೋಡ್ತಾ ಇದ್ದೀನಿ. ನಾನು ಯಾಕೆ ಈ ಥರ ಫಾಲೋ ಮಾಡ್ತಾ ಇದ್ದೀರಾ? ನೀನಾಗೆ ಬಂದ್ ಗಾಡಿಲಿ ಕೂತ್ಕೋತಿಯೋ ಇಲ್ಲ ಎತ್ತಾಕೊಂಡು ಹೋಗ್ಲೋ? ಯಾಕ್ರಿ, ನಿಮ್ಮ ಮನೇಲಿ ಯಾರು ಅಕ್ಕ ತಂಗಿರಿಲ್ವಾ ನಿಮ್ಗೆ? ಅವರಿದ್ದಾರೆ, ಆದ್ರೆ ಗರ್ಲ್ ಫ್ರೆಂಡ್ ಇಲ್ಲ. ಅದಕ್ಕೆ ಈ ರೀತಿ ರೋಡಲ್ಲಿ ರೋಮಿಯೋ ತರ ಅಲಿಯೋದಾ? ನಮ್ಮಪ್ಪ ಯಾರು ಅಂತ ಗೊತ್ತಾ ನಿನ್ಗೆ? ಎಲ್ಲ ಗೊತ್ತು, ಸುಮ್ನೆ ಕೂತ್ಕೋ. ನಿಮ್ಮ ಅಪ್ಪ ಬಂದ್ರೆ ಕಷ್ಟ. ಹೌದಲ್ಲ? ಕೋತಿ ಯಾವಾಗ್ಲೂ ಇದ್ದಿದ್ದೆ ನಿಂದು. ಬಾ, ಕೆಫೆಗೆ ಹೋಗೋಣ. ಮನದಲ್ಲಿ ಭಾವನೆ ಮೂಡಿಸಿದವನೇ, ನನ್ನಯ ಪ್ರೀತಿಯ ಮೂಕ ಹಾಡಿಗೆ. ಹೋ ಮನದಲ್ಲಿ ಭಾವನೆ ಮೂಡಿಸಿದವನೇ, ನಿನ್ನಯನಗೆ ಮಧುರ ನನ್ನಯ ಪ್ರೀತಿಯ ಮೂಕ ಹಾಡಿಗೆ. ನೀನೇ ಸ್ಫೂರ್ತಿ
ನಿನಗಿದು ಕಾದಿದೆ ಹೂವಿನ ಹಂದರ ಪದಗಳೇ ಬಳಸದ ಪ್ರೀತಿಯ ಮಾಂತ್ರಿಕ ಮಾಯೆಯ ದ್ವೀಪಕ್ಕೆ ಒಯ್ಯುವ ನಾವಿಕ ತಂಪಿನ ಗಾಳಿಯ ಸಂಜೆಯಲ್ಲಿ ಸುರಿಸಿದೆ ಮಳೆಯ ನೀನಂದು ನನ್ನನೆ ಮರೆಸಿದ ನಿನ್ನ ನೋಟವ ನೆನೆಯುತ್ತ ನಾಚುವೆ ನಾನಿಂದು ಈ ಸಲ ನನ್ನ ಬರ್ತ್ಡೇಗೆ ಏನು ಸರ್ಪ್ರೈಸ್ ಇಲ್ವಾ? ಈ ಸಲ ನಿನ್ನ ಬರ್ಡೇನ ತುಂಬ ಡಿಫ್ರೆಂಟಾಗಿ ಸೆಲೆಬ್ರೇಟ್ ಮಾಡಬೇಕಂತ ಪ್ಲ್ಯಾನ್ ಮಾಡಿದ್ದೀನಿ. ಲಾಸ್ಟ್ ಟೈಮ್ ಥರ ಏನಾದರೂ ಪೊಲೀಸ್ ಸರ್ಪ್ರೈಸ್ ಕೊಟ್ಟರೆ ಇದೇ ನಿನಗೆ. ಆ ಥರ ಏನಿಲ್ಲ, ಬಟ್ ಯು ಹ್ಯಾವ್ ಟು ಮೀಟ್ ಮೀ ಅಟ್ ಮಿಡ್ನೈಟ್. ಮಿಡ್ನೈಟಾ? ನೋ ವೇಸ್, ಅಪ್ಪ ಬಿಡಲ್ಲ ಕಣೋ. ನಿಂಗೆ ಗೊತ್ತಲ್ಲ ಅಪ್ಪನ ಬಗ್ಗೆ, ಸಿಕ್ಕಾಕೊಂಡ್ರೆ ಮುಗೀತು ಅಷ್ಟೇ. ಅದೆಲ್ಲ ನಂಗೆ ಗೊತ್ತಿಲ್ಲ. ಸರ್ಪ್ರೈಸ್ ಬೇಕಾ? ನೀನು ಬರಲೇಬೇಕು. ಶಾರ್ಪ್ 11 ಗಂಟೆಗೆ ನಿಮ್ಮ ಮನೆ ಮುಂದೆ ಬಂದು ಕಾಯ್ತಾ ಇರ್ತೀನಿ. ನೀನಂತೂ ನಿನ್ನ ಹಠ ಬಿಡಲ್ಲ ಅಲ್ಲ? ನಾನು ತಂದಿರೋದು ಕಾರು, ಸೈಕಲ್ ಅಲ್ಲ. ನೀನು ತಂದಿರೋದು ಕಾರೇ, ಸೈಕಲ್ ಅಲ್ಲ. ಅದು ನನಗೆ ಗೊತ್ತಿದೆ, ಆದರೂ ಅದು ಕದ್ದಿರೋ ಕಾರು. ಏನು ಅಸ್ರಪೈ ನೀವು ಕೊಟ್ಟ ದುಡ್ಡಲ್ಲಿ ನನ್ನ ಹೆಂಡತಿಗೆ 4 ಸೀರೆ ಬರಲ್ಲ. 4 ಸೀರೆ ಏನು, 4 ಮದುವೆನೇ ಆಗ್ಬೋದು. ನೋಡು, ಲೆಕ್ಕ ಹಾಕಿದ್ರೆ ನೀನೇ ನನಗೆ ದುಡ್ಡು ಕೊಡಬೇಕು. ಹಾ, ನಿಮ್ಮ ಹತ್ರ ಮಾತಾಡಿ ಯೂಸ್ ಇಲ್ಲ. ಸರಿ, ಬರ್ತೀನಿ. ಏ, ಸ್ವಲ್ಪ ಹೊಸ ಕಾರ್ ಕದಿಯೋ. ಸೀರೆ ಏನು, 4 ಮನೆನೇ ಕಟ್ಟಿಸ್ಬೋದು. ಹೌದೌದು. ನೋಡ, ಪ್ಲ್ಯಾನಲ್ಲಿ ಯಾವುದೇ ಅಡ್ವರ್ಟ್ ಆಗಬಾರ್ದು. ಅರ್ಥ ಆಯ್ತಾ? ಪ್ಲ್ಯಾನಲ್ಲಿ ಆಮೇಲೆ ಮಾಡ್ಕೊಳ್ಳೋಣ, ಮೊದಲು ದುಡ್ಡು ಸರಿಯಾಗಿ ತಗೋ. ಅವ್ನು ಹೇಳ್ತಿರೋದು ಸರಿನೇ. ಏಯ್, ಕೆಲಸ ಕರೆಕ್ಟಾಗಿ ಮಾಡಿದ್ರೆ ದುಡ್ಡು ಕರೆಕ್ಟಾಗೇ ಕೊಡ್ತಾರೆ. ನೈಟ್ ಒಳಗಡೆ ಕೆಲಸ ಮುಗಿಸ್ಕೊಟ್ಟು ದುಡ್ಡು ಎಣಿಸ್ಕೊಂಡು ಹೋಗ್ತೀರ. ಸರಿ, ಎಷ್ಟು ಅಂದರೆ? ಸರ್, ಕೆಲಸ ಇರುವ ಟೈಮಲ್ಲಿ ಕರೆಸ್ಬಿಟ್ಟು ಯಾಕೆ ಸರ್ ಚಿತ್ರಹಿಂಸೆ ಕೊಡ್ತಿದ್ದೀರಿ? ಕೆಲಸ ಇದೆ ಸರ್, ಟೈಮ್ ಪಾಸ್ ಮಾಡಬೇಡಿ, ಬಿಟ್ಬಿಡಿ ಸರ್. ಅದನ್ನೇ ಕಣೋ ನಾನು ಹೇಳ್ತಿರೋದು. ಪೊಲೀಸ್ನವರಾಗಿ ನಮಗೆ ಸ್ಟೇಷನಲ್ಲಿ ಕೆಲಸ ಇಲ್ಲ, ಸುಮ್ಮನೆ ಕೂತು ಟೈಮ್ ಪಾಸ್ ಮಾಡೋದಾಗಿದೆ. ಅದಕ್ಕೆ ಒಂದು ಡೀಲ್ ಡಿಸ್ಕಸ್ ಮಾಡೋಣ ಅಂತ ನಿನ್ನ ಕರೆಸಿದ್ದು. ಡೀಲಾ? ನನ್ನ ಹತ್ರ? ಹೋಗಿ ಸರ್. ಅವರಿಬ್ರೆಲ್ಲೋ? ಅವರೆಲ್ಲ ಸಿಗಲ್ಲ ಸರ್, ಫುಲ್ ಬ್ಯುಸಿ ಇವಾಗ. ಓ, ಅಮೇರಿಕಾ ಪ್ರೆಸಿಡೆಂಟ್ ಲೆವೆಲ್ಲು. ಈಗ ಆ ವಿಷಯ ಏನು ಗೊತ್ತಾ? ನಿಮ್ಮಿಬ್ಬರಲ್ಲಿ ಯಾರಾದರೂ ಒಬ್ಬರು ಒಂದು ಕಳ್ತನ ಮಾಡಬೇಕು. ಕಳ್ತನನ? ಭಯ ಪಟ್ಕೋಬೇಡ, ಒಂದು ಸಣ್ಣ ಕಳ್ತನ ಅಷ್ಟೇ. ನಾವು ನಿಮ್ಮನ್ನು ಹಿಡಿತೀವಿ, 2 ದಿನ ಸ್ಟೇಷನ್ ಇಟ್ಕೊಂಡು ಬಿಟ್ಬಿಡ್ತೀವಿ. ಸ್ಟೇಷನಲ್ಲೂ ಚೆನ್ನಾಗಿ ನೋಡ್ಕೋತೀವಪ್ಪ. ನಿಮಗೂ ಲಾಭ, ನಮಗೂ ಲಾಭ. ಏನಂತೆ? ಬೇಡ ಸರ್, ಆ ಕೆಲಸ ಬಿಟ್ಟು ತುಂಬ ವರ್ಷ ಆಯಿತು ಸರ್. ಬಿಟ್ಬಿಡಿ ಸರ್. ಸಮಾಜದಲ್ಲಿ ಒಳ್ಳೆ ಹೆಸರಿದೆ, ಮರ್ಯಾದೆ ಇದೆ ಸರ್. ಹಾಗೋ ಹೀಗೋ ಮಾಡಿ ಊಟ ಮಾಡ್ತಿದ್ದೇವೆ, ಅದಕ್ಕೂ ಕಲ್ಲಾಕ್ಬೇಡಿ ಸರ್. ಪ್ಲೀಸ್ ಸರ್. ಪ್ಲೀಸ್ ಸರ್, ನಾನು ಹೇಳೋದನ್ನು ಅರ್ಥ ಮಾಡ್ಕೊಳ್ಳಿ ಸರ್. ಕೇಸ್ ಇಲ್ಲ ಅಂದರೆ ನಮ್ಮ ಸ್ಟೇಷನ್ ಮುಚ್ಚಿಬಿಡ್ತಾರೆ. ನಮ್ಮ ಹೊಟ್ಟೆ ಪಾಡ್ಗತಿ ಏನು? ಸ್ವಲ್ಪನೂ ಜವಾಬ್ದಾರಿ ಇಲ್ವಾ ನಿಮಗೆ? ನಿಂಗೇನಪ್ಪ ಈಗ ಬೇಕಾಗಿರೋದು ಕಾಸು ತಾನೆ? ಕಾಸು ಕೊಡ್ತೀನಿ. ನೀನೇನು ಮಾಡ್ತಾ ಇದ್ದೀಯ ಇಲ್ಲಿ?
ಕೊಲೆ ಕೇಸಲ್ಲಿ ಒದ್ದು ಒಳಗೆ ಹಾಕ್ಲಿಕ್ಕುಂಟು. ರೇ ಒಳಗೋಗ್ರಿ. ಅವ ಕಳ್ಳ ಸರ್, ನನಗೆ ಗೊತ್ತು ಸರ್, ಅದಕ್ಕೆ ಕರ್ಸಿರೋದು. ಒಳಗೋಗ್ರಿ. ಸರ್, ನಿಮಗೆ ಕೇಸ್ ಬೇಕಲ್ಲ? ಆ ಯಾರ್ಡಿದು ವಾಚ್ಮ್ಯಾನ್ ಸೈಕಲ್ ಕದ್ದೋಗಿದೆ, ಅದನ್ನು ಹುಡ್ಕೊಡಿ. ಬರ್ತೀನಿ ಸರ್. ಇದುವೇ ಜೀವನ ಸರ್. ಇದು ಕಥೆಯೆಲ್ಲ ಜೀವನ. ಹೋಗಿ ಹೋಗಿ ನಿಮ್ಮ ಹತ್ರ ಮಾತಾಡ್ತಿದ್ದೀನಲ್ಲ. ಅಶ್ರಫ್ ಭಾಯ್, ಕೈಸೆ ಹೋ? ನೀನ್ ಬಂದ್ರೇನೆ ಭಯ ಆಗತ್ತೆ. ಏನ್ ವಿಷಯ? एक गाड़ी चाहिए था, पार्टी रेडी सो, कैश भी रेडी. तुम और तुम्हारा डील नक्को, हटोगो. लास्ट टाइम डील इद पैसा एल्ली? वो पार्टी बड़ा चोर निकला भाई. चोर तू और तेरा खानदान. नान ಹೇಳ್ತಾ ಇಲ್ವಾ ನಿನ್ ಜೊತೆ ನನ್ನ ಡೀಲ್ ಇಲ್ಲ, ಹೊಟೋಗ್. ಅಶ್ರಫ್ ಭಾಯ್, ಅಶ್ರಫ್ ಭಾಯ್, ಏಕೋ ನಯ ಛೋಕ್ರ, ಒಂದು ವಾರದಿಂದ ನೋಡ್ತಾ ಇದ್ದೀನಿ. वो तो मेरा रिश्तेदार है, तुमसे बोला ना इधर से जाने के लिए. तू जा. क्या अशरफ भाई, नए छोकरों के सामने मेरा? तू जा रे. ವಿಜು, ಎಲ್ಲ ರೆಡಿನಾ? ಕೆಲಸ ಇವತ್ತು ನೈಟೇ ಮುಗಿಬೇಕು. ಅದೆಲ್ಲಿ? ಹೇ, ಒಳಗಿಡು. ಕಿಶೋರ್ ಅವರೇ, ನಿಮ್ಮ ಇನ್ಸ್ಪೆಕ್ಟರ್ ಪ್ರಕಾಶ್ ಅವ್ರಿಗೆ ಹೇಳಿ ಯಾವುದಾದ್ರೂ ಪೆಟ್ಟಿ ಕೇಸ್ ಇದ್ರೆ ನಮಗೆ ಕಳ್ಸೋಕೆ ಹೇಳ್ರಿ. ಎಲ್ಲದಕ್ಕೂ ನಾನೇ ಸಾಯ್ಬೇಕು. ಹಲೋ ಅಣ್ಣ, ದೇವ್ರು ಹೇಗಿದ್ದೀರಾ? ಅಯ್ಯೋ, ಏನ್ರಿ ಇದು, ಬೇಕಾ ಈ ಟೈಮಲ್ಲಿ? ಆದರೂ ನಮ್ಮ ಸ್ಟೇಷನಲ್ಲಿ ನನ್ನನ್ನು ಇಷ್ಟು ಪ್ರೀತಿಯಾಗಿ ಯಾರು ಸಹ ಮಾತಾಡ್ಸಲ್ಲ. ಅದಕ್ಕೆ ಅಲ್ವಾ ಸರ್ ನನ್ನನ್ನು ನಿಮ್ಮ ಸ್ಟೇಷನ್ಗೆ ಟ್ರಾನ್ಸ್ಫರ್ ಮಾಡಿಸಿ ಅಂದದ್ದು. ಈ ವಿಷಯ ಹೇಳಿಗೆ ಫೋನ್ ಮಾಡಿದ್ರಾ? ನಾನೇ ಬೇರೆ ಕಡೆ ಟ್ರಾನ್ಸ್ಫರ್ ತೊಗೊಳ್ಳೋ ಪ್ಲ್ಯಾನಲ್ಲಿದ್ದೀನಿ. ನಿಮ್ದೊಳ್ಳೆ. ಸ್ವಲ್ಪ ಬ್ಯುಸಿ ಇದ್ದೀನಿ, ಆಮೇಲೆ ಮಾಡ್ತೀನಿ. ಸರ್ 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 ಒಂದು ನಿಮಿಷ. ಅದು ಆ ಪಾಶಂಗೆ ಹೇಳಿಸಿ ಏನಾದರೂ ಪೆಟ್ಟಿ ಕೇಸು. ಓ, ಇದಾ ಮ್ಯಾಟ್ರು? ಆಯಿತು ದೇವ್ರೆ, ಮಾಡಿಸುವ. ಓಕೆ ಸರ್, ಓಕೆ ಓಕೆ, ಥ್ಯಾಂಕ್ ಯು. ಹೇಳಿದ್ದೀನಿ ರೀ. ಹೇ ಪಾಷಾ, ಕೈಸೆ ಹೋ? ಈ ಬಡವನ ನೆನಪು ಹೆಂಗಾಯ್ತು? ಅದೆಲ್ಲ ಇರಲಿ. ಒಂದೆರಡು ಪೆಟ್ಟಿ ಕೇಸ್ಗಳು ಬೇಕಾಗಿತ್ತು. ಒಂದು 100 ರೂಪಾಯಿ ಕೊಡೋಣ ಬಿಡು. 100 ರೂಪಾಯ? ಜಾಸ್ತಿ ಆಗಿಲ್ವಾ ಬಾಯ್? ಏನು ಕಿಂಡಲ್ಲ? ಬಿಟ್ಟರೆ ತಲೆ ಮೇಲೆ ಹುಚ್ಚ ಐತೆ ನೀನು. ಹಾಂ, ಕೇಸಿದ್ರೆ ಹೇಳಪ್ಪ. ಹಾಂ, ಓಕೆ ಓಕೆ ಬಾಯ್. ಏನು ಕೆಲಸನಪ್ಪ, ಯಾರಿಗೆ ಬೇಕು? ರೇ 602. ಎಸ್ ಸರ್. ಬಾರ್ ರೇಡಿ ಕೇಸಿದ ಫೈಲ್ ಇತ್ತಲ್ಲ, ತಗೊಬನ್ನಿ. ಓಕೆ ಸರ್. ಅಂತೂ ಟ್ರಾನ್ಸ್ಫರ್ ಆಯ್ತಾ? ಇವಾಗ ಖುಷಿನಾ? ಹಾ. ಇವತ್ತೇ ಹೊರಟ್ರಾ? ಉಳ್ಕೊಳಕ್ ವ್ಯವಸ್ಥೆ? ಅಯ್ಯೋ, ಒಂದು ನಿಮಿಷ ಇಟ್ಕೊ. ಒಂದು ನಿಮಿಷ. ಓ ಹಾ ತುಕಾರಾಮ್, ನಾನು ರಾಜೇಂದ್ರ ಗೌಡ ಹಾಸನಿಂದ. ಹಲೋ ಸರ್, ಕಂಗ್ರ್ಯಾಚುಲೇಷನ್ಸ್. ಪನಿಷ್ಮೆಂಟ್ ಪೋಸ್ಟಿಂಗ್ ಆಗ್ತಾ ಇದೆ. ಏನು ಕಂಗ್ರ್ಯಾಚುಲೇಷನ್ಸ್ ರೀ. ನಾನು ನಿಮಗೆ ಫೋನ್ ಮಾಡಿದ್ದು, ನಂಗೆ ಅಲ್ಲಿ ಇಳ್ಕೊಳಕ್ಕೆ ವ್ಯವಸ್ಥೆ ಎಲ್ಲ ಆಯ್ತಾ? ಹಾಂ ಸರ್, ಆ ಬಗ್ಗೆ ಏನೂ ವರಿ ಬೇಡ ಸರ್. ನಿಮ್ಮ ಮನೆ ಅರೇಂಜ್ ಮಾಡೋ ರೆಸ್ಪಾನ್ಸಿಬಿಲಿಟಿ ಪೂರ್ತಿ ನಂದೇ. ಆ್ಯಕ್ಚುಲಿ ನಮ್ಮನೇ ಡಿಪಾರ್ಟ್ಮೆಂಟ್ ಅವರಿಗೆ ರೆಂಟಿಗೆ ಕೊಟ್ಟಿರೋದು. ಗೊತ್ತ್ರಿ, ಅದಕ್ಕೆ ನಿಮಗೆ ಫೋನ್ ಮಾಡಿದ್ದು ನಾನು. ಸರಿ, ಮನೇಲಿ ಎಲ್ಲನೂ ರೆಡಿ ಮಾಡಿಬಿಡಿ. ಮಂಚ, ಹಾಸಿಗೆ, ಬೆಡ್ಶೀಟು, ಪಾತ್ರೆಗಳು, ಲೋಟ, ಸ್ನಾನದ ಮಗ್ಗು, ಬಕೆಟು, ಸೋಪು, ಪೇಸ್ಟು, ಮತ್ತು ಪ್ಯಾಂಟು, ಶರ್ಟು, ಮತ್ತು ಪರವಾಗಿಲ್ಲ ರೀ. ಸೆನ್ಸ್ ಆಫ್ ಹ್ಯೂಮರ್ ಚೆನ್ನಾಗಿದೆ ನಿಮ್ಮದು. ಅವೆಲ್ಲ ಇದೆ.
ಬೈದವೆ ಅಲ್ಲಿ ಪಕ್ಕದಲ್ಲೇ ವೈನ್ ಸ್ಟೋರ್ ಏನಾದರೂ ಇದೆಯಾ? ಓ ಇದೆ ಸರ್. ಓ ಪರವಾಗಿಲ್ಲ ಸರ್, ನೀವು ನಮ್ಮ ಪಾರ್ಟಿನೇ. ಹಾಂ ಓಕೆ ಸರ್, ಓಕೆ ಓಕೆ ಓಕೆ. ನಮ್ಮ ಪಾರ್ಟಿನೇ ಅಂದ್ಕೊಂಡಿದ್ದೆ. ಈಗ ನೋಡಿದ್ರೆ ಎಲ್ಲ ಕೆಲಸನೂ ನನ್ನ ಹತ್ರನೇ ಮಾಡ್ಲಿಕ್ಕೆ ಹೇಳ್ತಿದ್ದಾರೆ. ಒಂದು ಕೊಂಡರೆ ಒಂದು ಉಚಿತ ಅನ್ನೋ ಥರ. ಓಸಿ ಪಾರ್ಟಿನಾ ಅಂತ ರೇ, ನಾ ತಮಾಷೆಗೆ ಹೇಳಿದ್ದು, ಅಪ್ಪಿತಪ್ಪಿ ಅವ್ರ ಹತ್ರ ಹೇಳ್ಬೇಡಿ. ಮಾಡ್ರಿ, ನಾಳೆ ಹೇಗೂ SI ಆಗೋರು ನೀವು. ಮಾಡಿ ಮಾಡಿ. SI ಯಾವಾಗ್ರೆ ರೇ, ಮೊದಲೇ ಸ್ಟೇಷನ್ ವಾಸ್ತು ಸರಿ ಇಲ್ಲ, SI ಅಂತೆ. ರಾತ್ರಿ ಎಲ್ಲ ಫಿಕ್ಸ್ ಆಗಿದೆಯಲ್ಲ, ಏನು ಮಿಸ್ ಆಗಬಾರ್ದು. ಎಲ್ಲ ಫಿಕ್ಸ್ ತಾನೇ? ಇದರಲ್ಲಿ ನನಗೆ ಯಾವುದೇ ಪ್ರಾಬ್ಲಮ್ ಆಗಬಾರ್ದು. ನೀವಿಬ್ರೋಗಿ ಊಟ ಮಾಡಿ ಬನ್ನಿ. ಆಯ್ತಣ್ಣ. ಏನ್ ಚಿನ್ನು, ಇಷ್ಟೊಂದು ಖುಷಿಯಾಗಿದೆಯಾ? ಎನಿ ಗುಡ್ ನ್ಯೂಸ್? ಛೇ ಹೋಗ್ರಿ, ಯಾವಾಗಲೂ ನಿಮ್ದಿದೆ ಆಯ್ತು. ಒಂದು ಮಾತು ಹೇಳ್ತೀನಿ ಚಿನ್ನ, ಐ ಲವ್ ಯು. ನೀನ್ ಬಂದ್ಮೇಲೆ ನನ್ನ ಲೈಫೇ ಚೇಂಜ್ ಆಯ್ತು. ಚಿನ್ನು, ನಾನು ಬಿಟ್ಟು ಹೋಗಲ್ಲ ತಾನೆ? ಇಲ್ಲ ರೀ, ನೀವಂದ್ರೂ ನಂಗೆ ಅಷ್ಟೇ ಇಷ್ಟ. ನಿನ್ಗೇನಾದರೂ ಬೇಕಾದ್ರೆ ಕೇಳು ಚಿನ್ನು. ನೀವಿದ್ದೀರಲ್ಲ, ನಂಗೆ ಯಾಕೆ ಚಿಂತೆ, ಅಷ್ಟೇ ಸಾಕು. ಇವತ್ತೇನೋ ಕೆಲಸ ಇದೆ ಅಂತ ಹೇಳಿದ್ರಿ? ಇನ್ನು ಸ್ವಲ್ಪ ಹೊತ್ತಿನಲ್ಲಿ ಹೋಗ್ತೀನಿ. ಓಕೆ, ಹಾಗಾದ್ರೆ ನಾನು ಊಟಕ್ಕೆ ರೆಡಿ ಮಾಡ್ತೀನಿ. ಹುಡುಗಿ ಉಸಿರಾಡ್ತಿರ್ಬೇಕಾದ್ರೆ ಆನ್ ಟೈಮ್ಗೆ ನಾನು ಹೇಳಿದ ಜಾಗಕ್ಕೆ ಬರಬೇಕು. ರೀ, ಮಂಗಳೂರಲ್ಲಿ ಶಕೆ ಜಾಸ್ತಿ. ಊರ್ ಹೇಗಿದೆಯಂತೆ? ಕ್ರೈಮ್ ರೇಟ್ ಜಾಸ್ತಿನಾ? ಆಮೇಲಿಂದ ನಿಮ್ ಬ್ಯಾಗ್ ಪ್ಯಾಕ್ ಮಾಡಿ ಕಳ್ಸಿದೀನಿ, ಅಲ್ಲಿ ಹೋಗ್ಬಿಟ್ಟು ನೀವು ಒಳ್ಳೆ ಪ್ರೆಸ್ ರಿಪೋರ್ಟರ್ ಥರ ಪ್ರಶ್ನೆ ಮೇಲೆ ಪ್ರಶ್ನೆ ಕೇಳ್ತಾನೆ ಇರ್ತಿಯಲ್ಲೇ. ನನಗೂ ಕೇಳಿ ಕೇಳಿ ಸಾಕಾಗೋಗಿದೆ. ಆರಾಮಾಗಿ ರಿಟೈರ್ಮೆಂಟ್ ತೊಗೊಂಡು ಇದ್ಬೇಡ ಅನ್ನಿಸ್ತಾ ಇದೆ. ಏನು ಕುಡಿತಾ ಇದ್ದೀರಾ? ಛೇ, ಟ್ರಾವೆಲಿಂಗ್ ಮಾಡ್ಬೇಕಾರೆ ಯಾರಾದ್ರೂ ಕುಡಿತಾರಾ? ಹೋಗ್ಲಿ ಬಿಡಿ. ರೀ, ಮಂಗಳೂರಲ್ಲಿ ಊಟದ ವ್ಯವಸ್ಥೆ ಎಲ್ಲ ಆಗಿದ್ಯಾ? ಅಲ್ಲಿ ಬಾಯ್ಲ್ಡ್ ರೈಸ್ ಅಂತೆ, ಸೇರುತ್ತಾ ನಿಮ್ಗದು? ನನಗೆ ಯಾವ್ದಾದ್ರೂ ಓಕೆ ಕಣೆ. ಅವನಲ್ಲಿ ಮಗರಾಯ. ಆಹಾಹಾ, ಕಟ್ಕೊಂಡ್ ಹೆಂಡತಿ ಹೇಗಿದ್ದಾಳೆ ಅಂತ ಕೇಳಕ್ ನೆನ್ಪಿರಲ್ಲ, ಮಗನ್ ಮಾತ್ರ ಹೇಗಿದ್ದಾನೆ ಅಂತ ಕೇಳ್ತೀರಾ? ಇರ್ಲಿ ಇರ್ಲಿ. ಅಲ್ಲ, ಅದು ಪೆಗ್ಗಿಗೆ ತಿನ್ನಕ್ಕೇನೂ ಇರಲಿಲ್ಲ. ಸ್ವಲ್ಪ ನಿನ್ನ ಗೋಳಿಕೊಂಡ್ರೆ ನಿನ್ನ ಮಾತೆ ಸ್ವಲ್ಪ ಖಾರ ಸ್ನ್ಯಾಕ್ಸ್ ಇದ್ದಂಗಿರುತ್ತಲ್ಲ ಅಂತ ರೇಗಿಸ್ತಾ ಇದ್ದೆ ಅಷ್ಟೇ. ಅಯ್ಯೋ, ಪೆಗ್ ಹಾಕ್ತಾ ಇದ್ನಲ್ಲ, ತಿನ್ನಕ್ಕೇನೂ ಇರಲಿಲ್ಲ. ಜರ್ನಿ ಮಾಡ್ಬೇಕಾದ್ರೆ ಕುಡಿಯಲ್ಲ ಅಂತಿದ್ರಿ, ಇವಾಗ ಮ್ಯಾನೇಜ್ ಮಾಡ್ತಿರೋದ್ ನೀವಾ ನಾನಾ? ಅದು ನಿನ್ನ ಈ ಊರನ್ನೆಲ್ಲ ಬಿಟ್ಟು ಹೋಗ್ತಾ ಇದ್ದೀನಲ್ಲ, ವಿರಹ ವೇದನೆಯಲ್ಲಿ ಕುಡಿತಾ ಇದ್ದೀನಿ. ಚಿಯರ್ಸ್. ತೆಗೆದು ಬಿಟ್ಟ ಅಂದ್ರೆ ಲೋಡೆಡ್ ಗನ್ನದು. ಏಯ್, ಮಕ್ಕಳ ಥರ ಮಾಡ್ತಾನ. ಏಯ್, ಮುಚ್ಕೊಂಡು ಎಣ್ಸೋ. ಕರೆಕ್ಟಾಗಿ ಕೇಳಿಸ್ಕೋ. ಲೊಕೇಶನ್ ಮತ್ತು ಫೋನ್ ನಂಬರ್ನ ಕಳಿಸ್ತಾ ಇದ್ದೀನಿ. ಇನ್ನು ನೀವು ಹೊರಡ್ಬೋದು. ಸರಿ, ಹೊರಡ್ತೀವಿ. ಲೊಕೇಶನ್ ಕಳಿಸ್ತೀನಿ. ಇವತ್ತೇ ಕೆಲಸ ಮುಗಿಬೇಕು. ಸರಿ.
ಬೇಡ ಬೇಡ ದುಡುಕ್ಬೇಡ.